14:15 ಹೇಳ್ತದೆ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸಬೇಕು. Family is very important to submit all their deeds into the glory of God. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು. ಇದರಲ್ಲಿ ಯಜಮಾನರು, ಅರ್ಧಾಂಗಿನಿ, ಮಕ್ಕಳು ಬಹಳ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಆ ದಿನಗಳಲ್ಲಿ ಯೆಹೋಶುವನನ್ನು ಮೋಶೆ ಆರಿಸಿಕೊಂಡಾಗ ಪವಿತ್ರಾತ್ಮನ ಒಲುವಿನಿಂದ ತನ್ನ ಮನೆಯನ್ನು ಆತನು ದೇವರಿಗೆ ಸಮರ್ಪಣೆ ಮಾಡಿದ. ಅವನ ಜೀವನದಲ್ಲಿ ದ ಮೂವ್ಮೆಂಟ್ ಈ ಸಬ್ಮಿಟೆಡ್ ಹಿಸ್ ಫ್ಯಾಮಿಲಿ into God's powerful authority. His family was flourishing. ಅವನ ಜೀವನದಲ್ಲಿ, ಅವನ ಕುಟುಂಬದಲ್ಲಿ ನಾನಾ ವಿಧವಾದ ಆಶೀರ್ವಾದಗಳು ನಾವು ನೋಡ್ತಾ ಇದ್ದೇವೆ. ಅವನಿಗೆ ಇನ್ನೊಂದು ಟೈಟಲ್ ಇದೆಯಮ್ಮ ಅಂದರೆ, he has not seen any defeat in his life. ಆತನ ಜೀವನದಲ್ಲಿ ಅವನು ವಿಶೇಷವಾಗಿ ಯಾವ ಸೋಲು ಕಾಣಲಿಲ್ಲ. ಸೋಲಿಲ್ಲದ ಸರದಾರ ಎಂದು ಕೇಳಲ್ಪಟ್ಟಿತ್ತು. ನಿಮ್ಮ ಜೀವನದಲ್ಲಿ ನಮ್ಮ ಮನೆ ದೇವತೆ ಏನಿದೆ ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ ಕರೆದು ಒಂದೊಂದು ಕೋಣೆಗೆ ಕರ್ಕೊಂಡು ಹೋಗಿ ಅವ್ರ ಥರ ಪ್ರಾರ್ಥನೆ ಮಾಡಿಸ್ತೇವೆ. ಯಾಕಂದ್ರೆ ನಿಮ್ಮ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಒಂದು ಕೋಣೆಯಲ್ಲಿ, ಒಂದು ರೂಮಲ್ಲಿ ಹೋದ ತಕ್ಷಣ, ಫಾದರ್ ಫಿಲ್ ದಿಸ್ ಹೌಸ್ ವಿತ್ ಅಟರ್ ಪವರ್ಫುಲ್ ಪೀಸ್, ಸಮಾಧಾನದಿಂದ ಮನೆಯನ್ನು ತುಂಬು, ಈ ಕೋಣೆಯನ್ನು ತುಂಬು, ಪರಿಶುದ್ಧಾತ್ಮನ ಹೊರಗಳನ್ನು ತುಂಬು, ಮನೆಯಲ್ಲಿ ಮಕ್ಕಳಿಗೆ ಮಹೋನ್ನತವಾದ ವಿದ್ಯಾಭ್ಯಾಸಗಳು ಕೊಟ್ಟು ನಡೆಸು. ಇದು ಬಹಳ ಪ್ರಾಮುಖ್ಯವಾದದ್ದು ನಾವು ಮನೆಯಲ್ಲಿ. ಅದಕ್ಕಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ ಕರಿತೀವಿ. ಅವ್ರು ಬಂದು ಒಂದೊಂದು ಕೋಣೆಯಲ್ಲಿ ಹೋಗಿ ಮಾತಾಡಿ ಅಲ್ಲಿ ಬ್ಲೆಸ್ ಮಾಡಿ ಹೋಗ್ತಾರೆ. ವಿ ರಿಕ್ವೈರ್ ಯುವರ್ ಪ್ರೆಸೆನ್ಸ್, ವಿ ರಿಕ್ವೈರ್ ಯುವರ್ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದು ಕೋಣೆಯಲ್ಲಿ ಒಂದು ಸಮಾಧಾನ, ಒಂದು ಆಶೀರ್ವಾದ, ಒಂದು ಐಶ್ವರ್ಯ ಪ್ರತಿಯೊಂದು ಕಾರ್ಯದಲ್ಲಿ ಕಾಣಲ್ಪಡಬೇಕು. ಅದಕ್ಕಾಗಿ ಮನೆ ಕಟ್ಟಲ್ಪಡ್ತದೆ. ದೇವರ ವಾಕ್ಯದಲ್ಲಿ ನೀವು ನೋಡುವಾಗ ಮನುಷ್ಯನಿಗಾಗಿ 3 ಮನೆಗಳಿಗಾಗಿ ಸ್ವಾಮಿ ಮಾತಾಡ್ತಾ ಇದ್ದಾನೆ. ಒಂದು ಮನೆ ಯಾವುದಮ್ಮ ಅಂದ್ರೆ, ನೀನು ನನ್ನ ಮನೆ ಆಗಿದ್ದೀಯಾ, ನಿನ್ನಲ್ಲಿ ನಾನು ತಂಗುವನಾಗಿದ್ದೇನೆ. ಐ ಆಮ್ ಎ ಡ್ವೆಲ್ಲಿಂಗ್ ಪ್ಲೇಸ್ ಇನ್ ಯುವರ್ ಹಾರ್ಟ್. ಯು ಆರ್ ಮೈ ಹೌಸ್, he says. You are my tabernacle. He says you are my temple. ಸೊ ನಾವು ದೇವರ ವಿಶೇಷವಾದ ಆಲಯವಾಗಿದ್ದೆ. ಸ್ವಾಮಿ ಹೇಳ್ತಾ ಇದ್ದಾನೆ, ನನಗಂತ ನೆಲೆಗೆ ಒಂದು ಸ್ಥಳ ಬೇಕು, ಆ ಸ್ಥಳ ನೀನು ಅಂತ ಹೇಳ್ತಾನೆ. ಈಸ್ ಕಾಲಿಂಗ್ ಯು. Accommodate God to dwell in your heart. That is the first house. You are the temple of God. ಸೊ ಈ ವಿಶೇಷವಾದ ಆಲಯ, ನೀವು ಆಲಯವಾಗಿರುವಾಗ ಆಲಯದಲ್ಲಿ ನೀವು ಹೇಗಿರಬೇಕು? ನೀನು ಪರಿಪೂರ್ಣವಾದ ಸಮಯವನ್ನು ದೇವರಿಗೆ ಕೊಟ್ಟು ಆಲಯದಲ್ಲಿ ಏನು ನಡೀತದೋ ಅದು ನಿನ್ನಲ್ಲಿ ನಡಿಬೇಕು. ನೀನು ಐಶ್ವರ್ಯ, ಅಂತಸ್ತು, ಹಣಕಾಸಿಗಾಗಿ ಓಡಾಡಿ ದೇವರ ಕಾರ್ಯಗಳಿಂದ ದೂರ ಬಿದ್ದು ನೋಡ್ತೊಳ್ಳಿದ್ದೇವೆ. ಅದಕ್ಕಾಗಿ ನಮ್ಮ ಆಲಯದಲ್ಲಿ ದೇವರು ತಂಗಲಾರದ ಕಾರಣ ನಮ್ಮ ಜೀವನದಲ್ಲಿ ಅನೇಕ ಗಲಿಬಿಲಿ ಆತ್ಮಗಳು, ಗೋಳಾಟಗಳು, ಹೋರಾಟಗಳು ನೀನು ಮಾಡಿದ್ದೆಲ್ಲ ನಷ್ಟದಾಗಿರ್ತವೆ. ಬಿಕಾಸ್ ವಿ ಆರ್ ನಾಟ್ ಬಿಕಮ್ ಎ ಟೆಂಪಲ್ ಆಫ್ ಗಾಡ್. ಗಾಡ್ ಇಸ್ ಸ್ಪೀಕಿಂಗ್ 3 ಹೌಸಸ್. One house is you. You are the temple of God. 2 ಕೊರಿಂಥ 6:18-19 ಸಂತರಾದ ಪೌಲನು ಕರೀತಾ ಇದ್ದಾನೆ, ನೀನು ದೇವರ ಆಲಯವಾಗಿದ್ದೀಯಾ, ನಿನಗೆ ಗೊತ್ತಿಲ್ಲವೋ? ದೇವರ ಆಲಯದಲ್ಲಿ ಏನು ಇರಬೇಕು? ಭಕ್ತಿ ಇರಬೇಕು, ಪ್ರಾರ್ಥನೆ ಇರಬೇಕು, ದೇವರ ವಾಕ್ಯ ಇರಬೇಕು. ಇದು ಮನುಷ್ಯನಿಗೆ ಅಳವಡಿಸಿಕೊಂಡಂತ ಸ್ವಾಮಿಯ ಒಂದು ದೊಡ್ಡ ಉದ್ದೇಶ. ಅದು ನಾವೇನ್ ಮಾಡ್ತೇವೆ ಅಂದ್ರೆ ಕುರುಪಿಗಳಾಗುತ್ತೇವೆ. ನಾವು ವಕ್ರ ಬುದ್ಧಿಗಳವರಾಗಿರ್ಬೇಕು. ಈ ದೇಹ ದೇವರ ಆಲಯ ಆಗಿರಬೇಕು, ಪ್ರಾಣ, ಆತ್ಮ, ಶರೀರ. ಇದನ್ನು ಬಿಟ್ಟು ನಾವು ಲೌಕಿಕ ಕಾರ್ಯಗಳಲ್ಲಿ ದೇವರನ್ನು ನಾವು ಅಗರಾದ ಭಾವನೆಯಲ್ಲಿ ನಡೆದಿದ್ದೇವೆ. ಫಸ್ಟ್
thing, God says, you are my house. You are my temple, I want to dwell in your place. ಎರಡನೇದು ಯಾವ್ದಮ್ಮ ಅಂದ್ರೆ ಈ ಲೋಕದಲ್ಲಿ ನಿನಗೊಂದು ಮನೆ ಇರಬೇಕಂತ ಒಂದು ಗೂಡಾರ ಇರಬೇಕು, ಒಂದು ಆಶ್ರಯ ಇರಬೇಕು, ನಿನ್ನ ತಲೆ ಮೇಲೆ ಒಂದು ಆಶ್ರಯ ಇರಬೇಕಂತ ಅನ್ಸ. ದೇರ್ ಶುಡ್ ಬಿ ಒನ್ ಹೌಸ್ ಆನ್ ಯುವರ್ ಹೆಡ್. ಅದು ನೀನು ತಂಗಲಿಕ್ಕೆ ಆ ಮನೆಗೆ ಇವತ್ತು ವರ್ಷಿಪ್ ಮಾಡಿದ್ರಲ್ಲ, ಹೀಗೆ ಪ್ರತಿನಿತ್ಯ ಬರೇ ಹೌದು ವಾರ್ಮಿಂಗ್ ಸೆರೆಮನಿ ಐತೆ ಅಂತ ಹೇಳಿ ಆಗಲ್ಲ. ಪ್ರತಿನಿತ್ಯ ಇಲ್ಲಿ ಆರಾಧನೆ ನಡೀಬೇಕು. ಹೌಸ್ ಶುಡ್ ಹ್ಯಾವ್ ಅ ವರ್ಷಿಪ್ ಟೀಮ್. ತಂದೆ ಮಕ್ಕಳು ತನ್ನ ಕುಟುಂಬ ಎಲ್ಲ ಕೂಡಿ ಆರಾಧನೆ ಮಾಡೋದು ಬಹಳ ಪ್ರಾಮುಖ್ಯವಾದದ್ದು. ಈ ಲೋಕದಲ್ಲಿ ನಿನಗೆ ಒಂದು ಮನೆ, ನಿನ್ನ ಮನೆ ಹೇಗಿದೆ? ನಿನ್ನ ಮನೆಯಲ್ಲಿ ವಾದ ಇದೆಯಾ, ವಿವಾದ ಇದೆಯಾ, ತರ್ಕ ಇದೆಯಾ, ಮ್ಯಾಚ್ ಇದೆಯಾ, ಕಲೆ ಇದೆ, ಅಥವಾ ನೀನು ಬಿಕ್ಕಿ ಬಿಕ್ಕಿ ಹೇಳೋಕೊಂಡು ಇರ್ತಾ ಇದೆಯಾ? ಎಂಥ ಪರಿಸ್ಥಿತಿ ಇದೆ ಎಂದು ವಿಚಾರ ಮಾಡು. ನೀ ಹಣ ಸಂಪಾದನೆ ಮಾಡ್ತಾ ಇರಬಹುದು, ನೀವು 24 hours ಬಿಸಿ ಇರಬಹುದು, ಆದರೆ ನಿನ್ನ ಮನೆಯಲ್ಲಿ ಒಂದು ಚಾತುರ್ಯತೆ, ಒಂದು ವಿವೇಕ, ಒಂದು ಜ್ಞಾನ, ಒಂದು ಬುದ್ಧಿ, ಒಂದು ತಿಳುವಳಿಕೆ ನಿನ್ನ ಮನೆಯಲ್ಲಿ ಇದೆಯಾ? ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿ, ಸಮಾಧಾನ, ಯಾರೋ ರೋಲ್ ಮಾಡೆಲ್. ಐಕ್ಯತೆಯಿಂದ, ವಿವೇಕತೆಯಿಂದ, ಪ್ರೀತಿಯಿಂದ, ಪ್ರಸನ್ನತೆಯಿಂದ ನಡೆಯುವ ಒಂದು ಫ್ಯಾಮಿಲಿ ಹಸ್ಬೆಂಡ್ ಅಂಡ್ ವೈಫ್. ಅಥವಾ ನೀನು ದರ್ಪ ಮಾಡಿ ನಿನ್ನ ಹೆಂಡತಿಯನ್ನು ಯಾವಾಗಲೂ ಆಕೆಯನ್ನು ಗದರಿಸ್ತಾ ಇದೆಯಾ? ಅಥವಾ ನಿನ್ನ ಹೆಂಡತಿ ನಿನ್ನನ್ನು ಡಾಮಿನೇಟ್ ಮಾಡ್ತಾ ಇದ್ದ? ಸೊ ಗಾಡ್ ವಾಂಟ್ಸ್ ಯು ಟು ಹ್ಯಾವ್ ಒನ್ ಹೌಸ್. ಒಂದು ಮನೆ ನಿನಗಾಗಿ ಒಂದು ಆಶ್ರಯ ಇರಬೇಕೆಂದು ಸ್ವಾಮಿ ಹೇಳ್ತಾರೆ. ಆ ಮನೆಯಲ್ಲಿ ಪ್ರೀತಿ, ಸಮಾಧಾನ, ಶಾಂತಿ ಯಾವಾಗಲೂ ನೆಲೆಗೊಂಡಿರುವ ಆಶೀರ್ವಾದಗಳು ಕಾಣಲು ಪಡಬೇಕು. ನನ್ನ ಸಹೋದರಿ ಸಹೋದರನೇ, one house is you. You are a temple of God. Second house, the dwelling place of your family. Husband, wife, children together, you dwell in your house. That house should have a presence of God. That house should have a power of God. That house should have a guidance of Holy Spirit. That house should have the unification. ತಂದೆ ತಾಯಿ ಮಕ್ಕಳು ಕೂಡಿ ಐಕ್ಯತೆಯಿಂದ ತಿಳಿಸುವುದು ಬಹಳ ಪ್ರಾಮುಖ್ಯವಾದದ್ದು. ದಟ್ ಈಸ್ ಯುವರ್ ಹೌಸ್. ಆ ಮನೆಯಲ್ಲಿ ತನಕ ನೀವು ದೇವರಿಗೆ ಮೊದಲನೇ ಸ್ಥಾನ ಕೊಡುವುದಿಲ್ಲವೋ ಆ ಮನೆಯಲ್ಲಿ ಯಾವ ಆಶೀರ್ವಾದ ಬರಲಿಕ್ಕೆ ಸಾಧ್ಯ ಇಲ್ಲ. Joshua understood that. Moses was leading the people of Israel, but God never spoke to Moses to nominate his own children. He chose Joshua because Joshua had given God the first priority. In everything, he chose God first. In everything, he stood humble to God. ದೇವರಿಗೆ ಆತನು ತಗ್ಗಿಸಿಕೊಂಡು ಎಲ್ಲ ಕಾರ್ಯದಲ್ಲಿ ಆತನು ವಿಶೇಷವಾಗಿ ನಡೆಸಿದ. That's what God spoke to Moses. Moses nominated Joshua to lead people. ನಾವು ಹಂಬಲದಿಂದ ನಮ್ಮನ್ನು ತಗ್ಗಿಸಿಕೊಂಡು ದೇವರಿಗೆ ಪ್ರಧಾನ ಹಸ್ತವನ್ನು ಕೊಡುವಾಗ ನಮ್ಮನ್ನು ದೊಡ್ಡ ಕಾರ್ಯಗಳಿಗಾಗಿ ಆರಿಸಿಕೊಳ್ತಾರೆ. ನೀವು ಮಾಡಲಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. Remarkable things will happen in your house. Glorious things will happen in your house. Your children will get such an education that they will become uncommon achievers. Your family should become uncommon achievers. ನಾವು ಹಿಂದೆ ಇಟ್ಟು ಹಾಕಿದ ಕಾರಣ ನಮ್ಮ ಜೀವನದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಯಾವ ಕಾರ್ಯದಲ್ಲಿಯೋ ಅವರ ಚಿಲ್ಡ್ರನ್ ಆರ್ ನಾಟ್ ಬಿಕಮ್ ಅನ್ಕಾಮನ್ ಅಚೀವರ್ಸ್. ನಮ್ಮ ಕರಿಯರಲ್ಲಿ, ನಮ್ಮ ಕೆಲಸದಲ್ಲಿ ಎಲ್ಲರಲ್ಲಿಯೂ ನಮಗೆ ವಿಶೇಷವಾಗಿ ಅಪ್ಗ್ರೇಡೇಷನ್ ಸಿಗಲಿಲ್ಲ. ಬಿಕಾಸ್ ಅವರ್ ಹೌಸ್ ಹ್ಯಾಸ್ ನಾಟ್ ಬಿಕಮ್ ದ ಗಾಡ್ಲಿ ಹೌಸ್.
ಅದಕ್ಕಾಗಿ ಮನೆಯಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ನೀವು ಜ್ಞಾನೋಕ್ತಿ 23 ಓದಿ, 24 ಓದ್ರಿ, ನೀವು ಕೀರ್ತನೆ 91 ಓದ್ರಿ. ದೇವರ ಸನ್ನಿಧಾನದಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಮೊದಲನೇ ಆದ್ಯತೆ ದೇವರಿಗೆ ನಾವು ಕೊಡ್ಬೇಕು. ಫಸ್ಟ್ ಪ್ಲೇಸ್ ಟು ಗಾಡ್. This house, you people are seeing this house, so beautiful, so nice. But He is God in this house. ದೇವರಿಗೆ ಮನೆಗೆ ನಾವು ದೇವರಿಗೆ ಸ್ಥಾನ ಕೊಟ್ಟು ಅಧ್ಯತೆ ಕೊಟ್ಟು ನಾವು ಪ್ರಾರ್ಥನೆ ಮಾಡಿ ಸಂಗೀತಗಳನ್ನು ಹಾಡಿ ಆಶೀರ್ವದಿಸಿ ಬಲವಾದ ಕಾರ್ಯಗಳಲ್ಲಿ ಇರುವಾಗ ಈ ಮನೆ ದೇವರ ಮನೆ ಆಗ್ತದೆ. ನಾವು ಅನೇಕ ಸಾರಿ ತಿಳ್ಕೊಂಡ್ವಿ, ಮನೆ ಕಟ್ಟಿದ್ದೇವೆ, ನಾನು ಮನೆ ಕಟ್ಟಿದ್ದೆ. ದೇವರಿಂದ ನಾನು ನಮ್ಮ ಮನೆ ಕಟ್ಟಲಿಕ್ಕೆ ನಮ್ಮ ಮನೆ ಅಲ್ಲ ಅಂದ ಸ್ವಾಮಿ. 127ನೇ ಕೀರ್ತನೆ ಓದ್ ನೋಡಿ, ಎಲ್ಲವೂ ವ್ಯರ್ಥ. ಕಟ್ಟಿದ್ದು ವ್ಯರ್ಥ, ಮಕ್ಕಳು ವ್ಯರ್ಥ, ಕುಟುಂಬ ವ್ಯರ್ಥ, ಹಣ ವ್ಯರ್ಥ, ಎಲ್ಲ ವ್ಯರ್ಥ. ಸಮಾಧಾನ ಇಲ್ಲ ಮನೆ. ಜಗಳ ಇದೆ, ವಾದ ಇದೆ, ವಿವಾದ ಇದೆ, ತರ್ಕ ಇದೆ, ವ್ಯಾಚ್ಯ ಇದೆ, ಕಲಹ ಇದೆ. ನೋ ಪೀಸ್, ನೋ ಒನ್ನೆಸ್, ಪ್ರೀತಿ ಇಲ್ಲ. There is no love in our house. God says you should develop, I loved you, agape love. You should develop same love in your house. ತಂದೆ ತಾಯಿ ಮಕ್ಕಳು ಕುಟುಂಬ ಬಹಳ ಪ್ರಾಮುಖ್ಯವಾದದ್ದು. ಫ್ಯಾಮಿಲಿ ಸ್ಟೇಯಿಂಗ್ ಟುಗೆದರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. When that will happen, my dear brother and sister, when you pray together, your family will stay together. You start praying together. ನಿನ್ನ ಮಕ್ಕಳು ಒಂದು ಕಡೆ ಇದ್ದಾರೆ, ನೀವು ಒಂದು ಕಡೆ ಇದೆಯಾ, ನಿನ್ನ ಹೆಂಡತಿ ಒಂದು ಕಡೆ ಇದೆ. ಕೂಡಿ ಪ್ರಾರ್ಥನೆ ಮಾಡಲಿಲ್ಲ, ಕುಟುಂಬ ಪ್ರಾರ್ಥನೆ ಮಾಡಲಿಲ್ಲ, ಫ್ಯಾಮಿಲಿ ಪ್ರೇಯರ್ ಮಾಡಲಿಲ್ಲ. You start doing that, then you see the changes and rewards God is going to give you. ಕುಟುಂಬದಲ್ಲಿ ಬಹಳ ಪ್ರಾಮುಖ್ಯವಾದದ್ದು ದೇವರ ಪ್ರಸನ್ನತೆ. You are busy in your work. You come late, you are tired, you don't give a place to pray, you sleep. These are the hurdles and the hindrances in our house which recoups unpeaceful things in our life. ಆ ಕುಟುಂಬದಲ್ಲಿ ಅನೇಕ ದುರ್ಗತಿಗಳನ್ನು ನಾನು ನೋಡಿದ್ದೇನೆ. ಯಾವ ಕುಟುಂಬ ದೇವರಿಗೆ ಹತ್ತ ಕೊಡಲಿಲ್ಲ, ಪ್ರಾರ್ಥನೆಗೆ ಸಮಯ ಕೊಡಲಿಲ್ಲ, ಯಾವ ಕುಟುಂಬ ದೇವರ ಕಾರ್ಯಗಳಲ್ಲಿ ವಿಶೇಷವಾಗಿ ತನ್ನನ್ನು ಬೆಳೆಸಿಕೊಡಲಿಲ್ಲ, ಅಂತ ಕುಟುಂಬ